ನಡೆದ ಅಹಮದಾಬಾದ್ನಲ್ಲಿ ಏನು ವಿಮಾನ ಪತನ ಆಯಿತು, ಈ ದುರ್ಘಟನೆಯ ಬಳಿಕ ಎಚ್ಚೆತ್ತಂತ ಡಿಜಿಸಿಎ ಎಲ್ಲ ಏರ್ ಇಂಡಿಯಾ ವಿಮಾನಗಳ ಸುರಕ್ಷಣಾ ಸಾಮರ್ಥ್ಯ ತಪಾಸಣೆಗೆ ಆದೇಶವನ್ನ ನೀಡಿರುವಂಥದ್ದು. ಭಾರತಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಎಂದ ಬ್ರಿಟಿಷ್ ಹೈ ಕಮಿಷನರ್. ಏನಿದು ಸುದ್ದಿ? ಇನ್ನು ಅಹಮದಾಬಾದ್ನ ಮೇಘಾನಿ ನಗರದ ಬಳಿ ಸಂಭವಿಸಿದಂತ ಭೀಕರ ವಿಮಾನ ದುರಂತದಲ್ಲಿ ನಾವು 241 ಜನ ಪ್ರಯಾಣಿಕರನ್ನ ಕಳ್ಕೊಂಡ್ವಿ. ಈ ಘಟನೆಗೆ ಸಂಬಂಧಪಟ್ಟಂತೆ ಈಗ ದುರ್ಘಟನೆಗೆ ಕಾರಣವನ್ನ ಪತ್ತೆ ಹಚ್ಚಲು ನೇರವಾಗುವಂತ ಮಹತ್ವದ ಬಾಕ್ಸ್ ಒಂದು ಪತ್ತೆಯಾಗಿದೆ. ಒಂದು ರೀತಿಯ ಅನುಮಾನಗಳನ್ನ ಸೃಷ್ಟಿಸುವಂತ ಒಂದು ಬ್ಲ್ಯಾಕ್ ಬಾಕ್ಸ್ ಪತ್ತೆಯಾಗಿರುವಂಥದ್ದು ವಿಮಾನದಲ್ಲಿ. ಘಟನೆ ನಡೆದು 24 ಗಂಟೆಗಳ ಬಳಿಕ ಏನು AI-171 ವಿಮಾನದಲ್ಲಿದ್ದಂತ ಬ್ಲ್ಯಾಕ್ ಬಾಕ್ಸ್ ಪತ್ತೆಯಾಗಿದೆ. ದುರಂತದ ತನಿಖೆಯಲ್ಲಿ ಇದು ಒಂದು ರೀತಿಯಾಗಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನ ವಹಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಇದು ಚಿಕ್ಕ ಪುಟ್ಟದಲ್ಲ. ಗುರುವಾರ ನಡೆದಂತ ಅಪಘಾತದಲ್ಲಿ ನಾವು 241 ಪ್ಲಸ್ ಹಾಸ್ಟೆಲ್ನಲ್ಲಿ ಊಟವನ್ನ ಮಾಡ್ತಾ ಇದ್ದಂತ ಏನು 24 ವಿದ್ಯಾರ್ಥಿಗಳು ಇವತ್ತಿಗೆ ಇನ್ನೂ ಜಾಸ್ತಿ ಆಗಿರುವಂಥದ್ದು. ಒಟ್ಟಾರೆಯಾಗಿ 274 ಜನರನ್ನ ನಾವು ಒಂದೇ ದಿನ ಕಳ್ಕೊಂಡಿದ್ದೀವಿ. ಒಂದು ರೀತಿಯಾಗಿ ನಮ್ಮ ಭಾರತ ಇತಿಹಾಸದಲ್ಲೇ ಕರಾಳ ದಿನ ಅಂತ ಹೇಳಿದ್ರೆ ಮೊನ್ನೆ ನಡೆದಂತ ಒಂದು ವಿಮಾನ ಅಪಘಾತ. ಸೊ ಇದಕ್ಕೆ ಏನಕ್ಕೆ ಈ ರೀತಿಯಾಗಿ ಅಪಘಾತ ಆಗಿದೆ, ಏನೆಲ್ಲ ಕಾರಣಗಳಿದೆ ಅಂತ ತನಿಖೆಯನ್ನ ಮಾಡ್ತಿದ್ದಾರೆ. ತನಿಖೆ ಮಾಡಬೇಕಿದ್ರೆ ಅನುಮಾನ ಮೂಡಿಸುವಂತ ಒಂದು ಬ್ಲ್ಯಾಕ್ ಬಾಕ್ಸ್ಗಳು ಪತ್ತೆಯಾಗಿರುವಂಥದ್ದು. 3 ದಶಕಗಳಲ್ಲಿಯೇ ಭಾರತದಲ್ಲಿ ನಡೆದ ಅತ್ಯಂತ ಮಾರಕ ದುರ್ಘಟನೆ ಇದಾಗಿರುವಂಥದ್ದು. ಇನ್ನು ವಿಮಾನ ಪತನಕ್ಕೂ ಮುನ್ನ ಆ 33 ಸೆಕೆಂಡ್ಗಳಲ್ಲಿ ನಿಖರವಾಗಿ ಏನಾಯ್ತು, ಏನ್ ನಡೀತು, ಇದನ್ನೆಲ್ಲವನ್ನ ಕೂಡ ಪತ್ತೆ ಹಚ್ಚೋದಕ್ಕಾಗಿ ಈಗ ಅಧಿಕಾರಿಗಳು ತನಿಖೆಯನ್ನ ತೀವ್ರಗೊಳಿಸಿರುವಂಥದ್ದು. ಪತ್ತೆಯಾಗಿದೆ ಈಗ 2 ಬ್ಲ್ಯಾಕ್ ಬಾಕ್ಸ್ ವಿಮಾನದಲ್ಲಿ. ಏನಿದು 2 ಬ್ಲ್ಯಾಕ್ ಬಾಕ್ಸ್? ಈ ಬಗ್ಗೆ ಹೆಚ್ಚಿನ ತನಿಖೆಯನ್ನ ಕೂಡ ಈಗ ಆಲ್ರೆಡಿ ಮಾಡ್ತಾ ಇದ್ದಾರೆ. ಇನ್ನು ಪ್ರಮುಖವಾಗಿ ಏನು ವಿಮಾನದಲ್ಲಿ ತಾಂತ್ರಿಕ ದೋಷಗಳು ಸಮರ್ಪಕವಾಗಿ ನಿರ್ವಹಣೆ ಮಾಡದ ಕುರಿತು ತಜ್ಞರು ಕಳವಳವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಅಲ್ಲದೆ ಏನು ಬೋಯಿಂಗ್ 7878 ವಿಮಾನದಲ್ಲಿನ ಎಂಜಿನ್ ಸೇರಿದಂತೆ ಇತರ ದೋಷಗಳ ಬಗ್ಗೆಯೂ ಅವರು ಆತಂಕವನ್ನ ಹೊರ ಹಾಕ್ತಾ ಇರುವಂತದ್ದು. ಯಾವಾಗ ಫಸ್ಟ್ ತಾಂತ್ರಿಕ ದೋಷದಿಂದ ಈ ರೀತಿಯಾಗಿ ಅಪಘಾತ ಆಗಿದೆ ಅಂತ, ಬಟ್ ಆದ್ರೆ ಇದರ ಬಗ್ಗೆ ತನಿಖೆಯನ್ನ ಮಾಡ್ತಾ ಮಾಡ್ತಾ ಈಗ ಒಂದೊಂದೇ ವಿಚಾರಗಳು ಆಚೆ ಬರ್ತಾ ಇರುವಂತದ್ದು. ಹುಡುಕಾಟದ ಬಳಿಕ ಒಂದು ವಿಮಾನದಲ್ಲಿ ಪತ್ತೆಯಾಗಿರುವಂತ 2 ಬ್ಲ್ಯಾಕ್ ಬಾಕ್ಸ್ ಗಳನ್ನ ಈಗ ವಶಕ್ಕೆ ಪಡೆದಿರುವಂತ ವಿಮಾನಯಾನ ಇಲಾಖೆ ಅಧಿಕಾರಿಗಳು ಭಾರತೀಯ ವಿಮಾನ ಅಪಘಾತ ತನಿಖಾ ಬ್ಯೂರೋದ ತಜ್ಞರ ತಂಡ ಇದರಲ್ಲಿನ ಸುಳಿವುಗಳಿಗಾಗಿ ಪರಿಶೀಲನೆಯನ್ನ ಮಾಡ್ತಾ ಇದೆ. ಅಲ್ಲದೆ ಮುಖ್ಯವಾಗಿ ವಿಮಾನದ 2 ಎಂಜಿನ್ಗಳ ಭಾಗಗಳನ್ನ ವಿವರವಾದ ಉನ್ನತ ಮಟ್ಟದ ವಿಶ್ಲೇಷಣೆಗೆ ಅಮೆರಿಕಕ್ಕೆ ಕಳಿಸಿರುವಂಥದ್ದು. ಯಾಕಂತ ಹೇಳಿದ್ರೆ ಇದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡಿರುವಂತ ವಿಮಾನಯಾನ ಇಲಾಖೆ ಏನು ಕಾರಣ ಇರಬಹುದು, ಏನೆಲ್ಲ ಆಗಿರ್ಬೋದು, ಇದನ್ನೆಲ್ಲವನ್ನ ಕೂಡ ತಿಳ್ಕೊಳ್ಳೋದಿಕ್ಕೆ 2 ಎಂಜಿನ್ಗಳನ್ನ ಆ ಭಾಗಗಳು ಏನಿತ್ತು ಅದನ್ನ ಅಮೆರಿಕಗೆ ಕಳಿಸಿದ್ದಾರೆ. ತನಿಖೆಗೆ ಎಲ್ಲಾ ರೀತಿಯ ಸಹಕಾರವನ್ನ ನೀಡ್ತೀವಿ ಈ ರೀತಿಯಾಗಿ ಹೇಳ್ತಾ ಇರುವಂಥದ್ದು. ಅಲ್ಲದೆ ಭಾರತದ ವಿಮಾನಯಾನದ ಇತಿಹಾಸದಲ್ಲಿ ಕರಾಳ ಅಧ್ಯಾಯಗಳ ಪುಟಗಳಲ್ಲಿ ಸೇರಿರುವಂತ ಈ ಅಹಮದಾಬಾದ್ ವಿಮಾನ ದುರಂತದ ತನಿಖೆಯು ವಿಭಿನ್ನ ಆಯಾಮಗಳಲ್ಲಿ ನಡೆಯಲಿದೆ. ಯಾವ್ಯಾವ ರೀತಿಯಾಗಿ ನಡೆಯುತ್ತೆ? ಪತನವಾಗಿದ್ದಂತ ವಿಮಾನದಲ್ಲಿ 69 ಬ್ರಿಟಿಷ್ ಪ್ರಜೆಗಳು ಬಲಿಯಾಗಿರುವ ಕಾರಣಕ್ಕೆ ಇದೀಗ ಈ ತನಿಖೆಯಲ್ಲಿ ಭಾರತಕ್ಕೆ ಸಹಕಾರ ಮತ್ತು ಸಂಪೂರ್ಣ ಬೆಂಬಲವನ್ನ ನಾವು ಕೊಡ್ತೀವಿ ಅಂತ ಬ್ರಿಟಿಷ್ ಹೈ ಕಮಿಷನರ್ ಲಿಂಡಿ ಕ್ಯಾಮರೂನ್ ಏನಿದ್ದಾರೆ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ತಿಳಿಸಿದ್ದಾರೆ. ಯಾಕಂತ ಹೇಳಿದ್ರೆ ನಮ್ಮ ಭಾರತೀಯರು 169 ಜನ ಏನಿದ್ರು ಅವರು ಸುಟ್ಟು ಭಸ್ಮವಾಗಿದ್ದಾರೆ. 69 ಜನ ಬ್ರಿಟಿಷ್ ಪ್ರಜೆಗಳು ಕೂಡ ಇದ್ರು, ಅವರು ಕೂಡ ಸಾವನ್ನಪ್ಪಿದ್ದಾರೆ. ಸೊ ಹೀಗಾಗಿ ನಾವು ಕೂಡ ನಿಮ್ಮ ತನಿಖೆಗೆ ಸಹಕಾರವನ್ನ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಇನ್ನು ವಿಮಾನ ಹಾರಾಟದ ವೇಳೆ ಅಕ್ಕಿಡಿಕ್ಕಿಯ ಸಾಧ್ಯತೆ ಅಂತೂ ಇಲ್ಲ. ಯಾವ ಅಕ್ಕಿಡಿಕ್ಕಿ ಕೂಡ ಆಗಿಲ್ಲ. ಯಾಕಂತ ಹೇಳಿದ್ರೆ ವಿಮಾನ ಟೇಕ್ ಆಫ್ ಆಗಿ 30 ಸೆಕೆಂಡ್ಗಳಲ್ಲಿ ಅಥವಾ 1 ನಿಮಿಷ ಈ ಒಂದು ಇಷ್ಟೇ ಸಮಯದಲ್ಲಿ ಹೋಗಿ ಏನು ಹಾಸ್ಟೆಲ್ಗೆ ಹೋಗಿ ಅಪ್ಪಳಿಸಿರುವಂಥದ್ದು. ಅಪ್ಪಳಿಸಿದ ತಕ್ಷಣವೇ ಇಡೀ ವಿಮಾನವೇ ಬೆಂಕಿಯಲ್ಲಿ ಹತ್ತಿ ಹುರಿದಿದೆ. ಇನ್ನು ಪ್ರಮುಖವಾಗಿ 241 ಜನರನ್ನ ಬಲಿ ಪಡೆದಿರುವಂತ ಈ ಭೀಕರ ವಿಮಾನ ದುರಂತದ ತನಿಖೆಯನ್ನ ಹೇಗೆ ನಡೆಸಲಾಗುತ್ತದೆ ಇದನ್ನೆಲ್ಲವನ್ನ ಕೂಡ ನೋಡೋದಾದ್ರೆ ಎಂಜಿನ್ ಇತ್ತು, ಎಂಜಿನ್ ಒತ್ತಡ, ಫ್ಲಾಪ್ ಸೆಟ್ಟಿಂಗ್ಗಳು ಮತ್ತು ಲ್ಯಾಂಡಿಂಗ್ ಗೇರ್ ಈ ರೀತಿಯಾಗಿ ವಿಸ್ತರಿಸಲ್ಪಟ್ಟಿರುವಂತಹ ಸಂಗತಿ ಒಳಗೊಂಡಂತೆ ಸಂಭಾವ್ಯ ದೋಷಗಳನ್ನ ತನಿಖೆ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಆದ್ರೂ
ಈ ವಿಮಾನದ ಹಾರಾಟದ ವೇಳೆ ಅಕ್ಕಿಯ ಡಿಕ್ಕಿಯಾಗಿದೆ ಎನ್ನುವುದನ್ನ ಪ್ರಾಥಮಿಕವಾಗಿ ಹಲ್ಲೆಗೆಳೆಯಲಾಗಿದೆ. ಆದರೆ ವಿಮಾನದ ನಿರ್ವಹಣಾ ಸಮಸ್ಯೆಗಳು ಮತ್ತು ಸಿಬ್ಬಂದಿ ಇನ್ಪುಟ್ಗಳು ಸಹ ಸಂಪೂರ್ಣವಾಗಿ ಪರಿಶೀಲನೆಯಲ್ಲಿ ಇರುವಂಥದ್ದು. ಏನಾದರೂ ಅಕ್ಕಿ ಡಿಕ್ಕಿಯಾಗಿ ಈ ರೀತಿ ಆಯ್ತಾ ಅಥವಾ ಯಾವ ಕಾರಣಕ್ಕೆ ಈ ರೀತಿಯಾಗಿ ವಿಮಾನ ದುರಂತ ನಡೆದಿರುವಂಥದ್ದು, ಈ ರೀತಿಯಾಗಿ ಪರಿಶೀಲನೆ ಕೂಡ ನಡೀತಾ ಇದೆ. ಆದರೆ ಅಹಮದಾಬಾದ್ನಿಂದ ಲಂಡನ್ಗೆ ತೆರಳ್ತಾ ಇದ್ದಂಥ ಏರ್ ಇಂಡಿಯಾ ವಿಮಾನ ಪತನದ ಬೆನ್ನಲ್ಲೇ ಈಗ ಎಚ್ಚೆತ್ತುಕೊಂಡಿರುವಂಥ DGCA ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ಏನಿದೆ, ಎಲ್ಲ ಏರ್ ಇಂಡಿಯಾ ಬೋಯಿಂಗ್ 7878 ಮತ್ತು ಏನು 7879 ಜೆಟ್ಗಳಿದೆ, ಇದನ್ನ ಗುರಿಯಾಗಿಟ್ಟಿಸ್ಕೊಂಡಿದೆ. ಅದರ ಜೆಟ್ಗಳ ಒಂದು ಗುರಿ, ಸಾಮರ್ಥ್ಯ ಹಾಗೂ ಸುರಕ್ಷಿತ ಗುಣಮಟ್ಟದವನ್ನ ತಪಾಸಣೆಗೆ ಕೊಡಲೇಬೇಕು. ಯಾವುದೇ ಒಂದು ಫ್ಲೈಟ್ ಬರ್ತಾ ಇದೆ ಅಂತ ಹೇಳಿದ್ರೆ ಅಥವಾ ಫ್ಲೈಟ್ ಇಲ್ಲಿಂದ ಟೇಕ್ ಆಫ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕಿಂತ ಮುಂಚೆ ತಪಾಸಣೆ ಆಗಬೇಕು, ಇನ್ನೂ ಹೆಚ್ಚಿನ ತಪಾಸಣೆ ಆಗಬೇಕು. ಸೂಕ್ಷ್ಮವಾಗಿ ತಪಾಸಣೆಗಳು ನಡೆದ ನಂತರವೇ ಫ್ಲೈಟ್ ಟೇಕ್ ಆಫ್ ಆಗಬಹುದು. ಈ ರೀತಿಯಾಗಿ ಆದೇಶವನ್ನು ಹೊರಡಿಸ್ತಾ ಇರುವಂಥದ್ದು. ಇನ್ನು 6 ನಿರ್ಣಾಯಕ ಅಂಶಗಳ ಮೇಲೆ ತಪಾಸಣೆ ನಡೆಯುತ್ತೆ. ಯಾವ್ಯಾವುದನ್ನ ನೋಡೋದಾದ್ರೆ 6 ನಿರ್ಣಾಯಕ ಅಂಶಗಳ ಮೇಲೆ ಏನು ತಪಾಸಣೆ ಆಗುತ್ತೆ, ಅದರಲ್ಲಿ ಮೊದಲನೇದಾಗಿ ಇಂಧನದಲ್ಲಿನ ನಿಯಂತ್ರಾಂಕಗಳು ಅಂದರೆ ಅದರಲ್ಲಿನ ಪ್ಯಾರಾಮೀಟರ್ಗಳನ್ನು ಗಮನಕ್ಕೆ ಪಡೆಯಲಾಗುತ್ತೆ. ಎರಡನೆಯದಾಗಿ ಇಂಧನ ಸಪ್ಲೈ ವ್ಯವಸ್ಥೆ, ವಿಮಾನದಲ್ಲಿ ಇಂಧನ ಹರಿಯುವಿಕೆ ಏನಾದರೂ ದೋಷವಿತ್ತಾ, ಇಂಧನ ಲೀಕೇಜ್ ಏನಾದರೂ ಆಗ್ತಾ ಇತ್ತಾ. ನಮಗೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಏರ್ ಇಂಡಿಯಾ ಫ್ಲೈಟ್ಸ್ಗಳಿಂದ ಇದು ಇಂಧನವನ್ನು ಕಡಿಮೆ ಬಳಕೆ ಮಾಡುತ್ತೆ. ಈ ಕಾರಣಕ್ಕೇನೆ ಆ ಫ್ಲೈಟ್ಸ್ಗಳು ಹೆಚ್ಚು ಸೇಲ್ ಆಗುವಂಥದ್ದು. ಸೊ ಆ ಥರ ಏನಾದರೂ ಇಂಧನ ಹರಿಯುವಿಕೆಗೆ ಪ್ರಾಬ್ಲಮ್ ಆಗಿತ್ತಾ ಅಥವಾ ಪ್ಯಾರಾಚೂಟ್ಗಳು ಏನು ವಿಮಾನ ಒಳಗಡೆ ಇರುತ್ತೆ ಅದರಲ್ಲಿ ಏನಾದರೂ ದೋಷ ಕಂಡು ಬಂದಿತ್ತಾ, ಇದ್ರ ಬಗ್ಗೆ ಗಮನವನ್ನು ಹರಿಸಲಾಗ್ತಾ ಇದೆ. ಹೆಚ್ಚಿನ ತನಿಖೆಯನ್ನು ಮಾಡಲಾಗ್ತಾ ಇದೆ. ಇನ್ನು ಏನು ಮೂರನೆಯದಾಗಿ ಎಲೆಕ್ಟ್ರಾನಿಕ್ ಎಂಜಿನ್ ನಿಯಂತ್ರಣಗಳು, ಇದರಲ್ಲಿ ಎಂಜಿನ್ ಕಂಟ್ರೋಲ್ ಕಳೆದುಕೊಂಡಿತ್ತಾ, ಎಂಜಿನ್ನಲ್ಲೂ ಟೆಕ್ನಿಕಲ್ ಸಮಸ್ಯೆ ಆಗಿತ್ತಾ, ಈ ಬಗ್ಗೆ ಅವಲೋಕಿಸಿರುವಂಥ ವಿಜ್ಞಾನಿಗಳು ಅಥವಾ ತಜ್ಞರು ಇನ್ನೂ ಹೆಚ್ಚಿನ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇನ್ನು 4ನೆಯದಾಗಿ ಹೈಡ್ರಾಲಿಕ್ ವ್ಯವಸ್ಥೆಗಳು, 5ನೆಯದಾಗಿ ಟೇಕ್ ಆಫ್ ಕಾರ್ಯಕ್ಷಮತೆ ಹಾಗೂ 6ನೆಯದಾಗಿ ಒಟ್ಟಾರೆಯಾಗಿ ವಿಮಾನದ ಸೆಟ್ಟಿಂಗ್ಗಳ ಬಗ್ಗೆ ಈಗ ಕೂಲಂಕುಷವಾಗಿ ಪರಿಶೀಲನೆಯನ್ನ ಮಾಡಲಾಗ್ತಿದೆ. ಈ ಎಲ್ಲ ಆಯಾಮಗಳಲ್ಲಿ ವಿಮಾನ ದುರಂತದ ತನಿಖೆಯನ್ನ ನಡೆಸಲಾಗ್ತಾ ಇದೆ ಅಂತ ಈಗ ವಾಯುಯಾನ ತಜ್ಞರೇನಿದ್ದಾರೆ ಅವರು ಮಾಹಿತಿಯನ್ನ ಕೊಟ್ಟಿರುವಂಥದ್ದು. ಇನ್ನು ಈ ವಿಮಾನ ದುರಂತಕ್ಕೆ ನಿಖರವಾದ ಕಾರಣವನ್ನ ಹಾಗೂ ದೋಷಗಳ ಬಗ್ಗೆ ಬ್ಲ್ಯಾಕ್ ಬಾಕ್ಸ್ ಪರಿಶೀಲನೆಯ ಕಾರ್ಯ ಮುಗಿದ ಬಳಿಕವೇ ತಿಳಿದು ಬರಲಿದೆ ಅಂತ ಹೇಳಲಾಗ್ತಾ ಇದೆ. ತಜ್ಞರು ಕೂಡ ಇದರ ಉತ್ತರವನ್ನು ಕೊಡ್ತಾ ಇದ್ದಾರೆ. ನಾವು ಈಗಾಗಲೇ ಏನು 2 ಇಂಜಿನ್ಗಳನ್ನು ಅಮೆರಿಕಗೆ ಕಳಿಸಿದ್ದೀವಿ, ಈ ಬ್ಲ್ಯಾಕ್ ಬಾಕ್ಸ್ ಅನ್ನ ಕೂಲಂಕುಷವಾಗಿ ಪರಿಶೀಲನೆ ಕೂಡ ಮಾಡ್ತಾ ಇದ್ದೀವಿ. ಈ ಪರಿಶೀಲನೆ ಆದ ನಂತರವೇ ನಿಖರ ಕಾರಣ ಏನು ಅನ್ನೋದನ್ನು ತಿಳಿದು ಬರುತ್ತೆ. ಇಡೀ ವಿಮಾನದ ಒಳಗಡೆ ಏನಾಗಿತ್ತು, ಆ ಪೈಲಟ್ ಕೊನೆಯದಾಗಿ ಯಾವ ಸಂದೇಶವನ್ನ ನೀಡಿದ್ರು, ಈ ರೀತಿಯಾಗೆಲ್ಲ ಬ್ಲ್ಯಾಕ್ ಬಾಕ್ಸೇ ಹೇಳಬೇಕಿದೆ ಅಂತ ತಜ್ಞರು ಹೇಳ್ತಾ ಇರುವಂಥದ್ದು. ಏನೇ ತನಿಖೆ ಆದರೂ ಅಥವಾ ಏನೇ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ್ರು ಆ ಹೋದ ಜೀವಗಳು ಇವತ್ತು ಬರೋದಿಲ್ಲ. ಬಟ್ ಆದರೆ ಮುಂದೆ ಮತ್ತೆ ಇದೇ ರೀತಿಯಾಗಿ ಅಹಿತಕರ ಘಟನೆ ನಡೀಬಾರ್ದು ಅನ್ನೋ ಒಂದು ಕಾರಣಕ್ಕೆ ವಿಮಾನಯಾನ ನಿರ್ದೇಶನಾಲಯ ಏನಿದೆ ಅದು ಈಗ ಎಚ್ಚೆತ್ತುಕೊಂಡಿರುವಂಥದ್ದು. ಬಹಳ ಸ್ಟ್ರಿಕ್ಟ್ ಆಗಿ ಪರಿಶೀಲನೆಯನ್ನ ಮಾಡ್ತಾ ಇದೆ. ಸೊ ಒಟ್ಟಾರೆಯಾಗಿ ಈ ತನಿಖೆಯ ನಂತರವೇ ತಿಳಿಯಬೇಕಾಗಿದೆ ಯಾಕೆ ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ಪತನ ಆಯಿತು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.